Hello students, welcome to my learning class. In this class I am explaining about break-even analysis. In my previous video I explained about how to calculate fixed cost, variable cost, average fixed cost, average variable cost, average cost and marginal cost with the given information. As we know, cost and output relationship is very important for any firm. To get maximum profit, any firm wants to minimize its cost. It wants proper utilization of its factors of production and maximize the revenue. So this cost and output relationship plays very important role to determine the price. And for any firm, the relationship of cost and output is important to know the level of output to get or to start its profit. ಒಂದು ಹಂತದವರೆಗೆ ಯಾವುದೋ ಫರ್ಮಿಗೆ ಅಲ್ಲೇ ಪ್ರಾಫಿಟ್ ಆಗಂಗಿಲ್ಲ. ಟೋಟಲ್ ಕಾಸ್ಟ್ ಈಸ್ ಮೋರ್ ದ್ಯಾನ್ ಇಟ್ಸ್ ಟೋಟಲ್ ರೆವೆನ್ಯೂ. ಆ ಒಂದು ಪಾಯಿಂಟನ್ನು ಅಥವಾ ಅಷ್ಟು ಯೂನಿಟ್ಸನ್ನು ನಾವು ಎಷ್ಟು ಉತ್ಪಾದನೆ ಮಾಡಬೇಕು, ಎಲ್ಲಿವರೆಗೆ ನಮಗೆ ಪ್ರಾಫಿಟ್ ಆಗಂಗಿಲ್ಲ ಅನ್ನೋದು ಫರ್ಮ್ ನೋಡ್ಕೋಬೇಕಾಗ್ತೈತಿ. ಆ್ಯಟ್ ದ್ಯಾಟ್ ಟೈಮ್ ಬ್ರೇಕ್ ಇವನ್ ಅನಾಲಿಸಿಸ್ ಹೆಲ್ಪ್ಸ್ ದ ಫರ್ಮ್ ಟು ನೋ its practical application of cost functions. Every firm aims at maximizing profit and minimize the cost of production and maximize the revenue from the sale of product. ಯಾವುದೇ ಒಂದು ಸಂಸ್ಥೆಯ ಮುಖ್ಯ ಉದ್ದೇಶ ಏನೈತಿ ಅಂತಂದ್ರೆ ಹೆಚ್ಚಿನ ಲಾಭವನ್ನು ಗಳಿಸುವುದು, ಕಡಿಮೆ ಉತ್ಪಾದನಾ ವೆಚ್ಚವನ್ನು ಅನುಭವಿಸುವುದು ಮತ್ತು ಹೆಚ್ಚಿನ ಒಂದು ಆದಾಯವನ್ನು ಗಳಿಸುವುದು ಆಗಿದೆ. ದ ಫರ್ಮ್ ಈಸ್ ಇಂಟ್ರೆಸ್ಟೆಡ್ ಇನ್ ಮ್ಯಾಕ್ಸಿಮೈಸಿಂಗ್ ಪ್ರಾಫಿಟ್, ನಾಟ್ ನೆಸೆಸರಿಲಿ ಕಾನ್ಸೈಡ್ ವಿತ್ ದ ಮಿನಿಮಮ್ ಕಾಸ್ಟ್ ಆಫ್ ಪ್ರೊಡಕ್ಷನ್. ಒಂದು ಹೆಚ್ಚಿನ ಒಂದು ಲಾಭವನ್ನು ಗಳಿಸುವ ಉದ್ದೇಶಕ್ಕಾಗಿ ಕಾಸ್ಟ್ ಪ್ರಪೋರ್ಷನ್ಸ್ ಏನದಾವಲ್ಲ, ವೆಚ್ಚದ ಪರಿಮಾಣಗಳು ಏನದಾವಲ್ಲ, ಅದನ್ನು ಕಡಿಮೆ ಮಾಡಬೇಕು ಅಂಥೇಳಿ ಯಾವುದೇ ಸಂಸ್ಥೆ ಇಚ್ಛೆಯನ್ನು ವ್ಯಕ್ತಪಡಿಸೋಂಗಿಲ್ಲ. ಯಾಕಂದ್ರೆ ಇಟ್ ಮೇ ಇಂಪ್ಯಾಕ್ಟ್ ದ ಕ್ವಾಲಿಟಿ ಆಫ್ ಪ್ರಾಡಕ್ಟ್. ದೇರ್ಫೋರ್ ಅಪ್ ಟು ಸರ್ಟನ್ ಲೆವೆಲ್ ಆರ್ ಔಟ್ಪುಟ್ ದ ಫರ್ಮ್ಸ್ ಟೋಟಲ್ ಕಾಸ್ಟ್ ಮೇ ಎಕ್ಸೀಡ್ ಇಟ್ಸ್ ಟೋಟಲ್ ರೆವೆನ್ಯೂ. ಒಂದು ಹಂತದವರೆಗೆ ಒಂದು ಸಂಸ್ಥೆಯ ಒಟ್ಟು ಖರ್ಚು ಒಟ್ಟು ಆದಾಯವನ್ನು ಮೀರಿಸ್ತಿರ್ತೈತಿ. ಆಫ್ಟರ್ ದ್ಯಾಟ್ ಲೆವೆಲ್ ಆಫ್ ಔಟ್ಪುಟ್ ದ ಫರ್ಮ್ಸ್ ಟೋಟಲ್ ರೆವೆನ್ಯೂ ಮೇ ಗೋ ಆನ್ ಇನ್ಕ್ರೀಸಿಂಗ್ ಮೋರ್ ದ್ಯಾನ್ ಇಟ್ಸ್ ಟೋಟಲ್ ಕಾಸ್ಟ್ ಸೊ ದ್ಯಾಟ್ ಇಟ್ಸ್ ಪ್ರಾಫಿಟ್ ಮೇ ಗೋ ಆನ್ ಇನ್ಕ್ರೀಸಿಂಗ್. ಆ ಒಂದು ಲೆವೆಲ್ ಆಫ್ ಔಟ್ಪುಟ್ ಆದ ಕೂಡಲೇ ಆ ಒಂದು ಹಂತವನ್ನು ದಾಟಿದ ಮೇಲೆ ಆ ಸಂಸ್ಥೆಯ ಒಟ್ಟು ಆದಾಯ ಹೆಚ್ಚಾಗುತ್ತಾ ಹೋಗುತ್ತದೆ, ಒಟ್ಟು ಖರ್ಚು ಕಡಿಮೆ ಆಗ್ತದೆ. ಯಾವಾಗ ಒಟ್ಟು ಆದಾಯ ಒಟ್ಟು ವೆಚ್ಚಕ್ಕಿಂತ ಹೆಚ್ಚಿರ್ತೈತಿ, ಆ ಒಂದು ಹಂತದಲ್ಲಿ ಆ ಸಂಸ್ಥೆ ಹೆಚ್ಚಿನ ಲಾಭವನ್ನು ಗಳಿಸ್ತಿರ್ತೈತಿ. Therefore, profit or loss areas of its operation should be known to the firm. For that, it needs the help of break-even analysis. Break-even analysis or profit and loss analysis shows the relationship between total cost and total revenue, total profits and losses over the whole. ಬ್ರೇಕ್ ಇವನ್ ಅನಾಲಿಸಿಸ್ ಏನೈತಿ ಅಂದ್ರೆ ಒಟ್ಟು ವೆಚ್ಚ ಮತ್ತು ಒಟ್ಟು ಆದಾಯದ ಸಂಬಂಧವನ್ನು ವಿವರಿಸುತ್ತದಲ್ಲೇ ಮತ್ತು ಒಟ್ಟು ಲಾಭ ಅಥವಾ ಒಟ್ಟು ನಷ್ಟದ ಒಂದು ಪರಿಮಾಣವನ್ನು ತಿಳಿಸ್ಕೊಡ್ತದಲ್ಲೇ.
So it also explains the range of stipulated output. Therefore, break-even analysis, according to Mads, Curry and Frank, a break-even analysis indicates at what level cost and revenues are in equilibrium. ಮ್ಯಾಡ್ಸ್ ಕರಿ ಮತ್ತು ಫ್ರ್ಯಾಂಕ್ ಅವರ ಪ್ರಕಾರ ಬ್ರೇಕ್ ಇವನ್ ಎನಾಲಿಸಿಸ್ ಏನೈತಿ ಅಂತಂದ್ರೆ ವೆಚ್ಚ ಮತ್ತು ಆದಾಯ ಯಾವ ಹಂತದಲ್ಲಿ ಸಮತೋಲನವನ್ನು ಗಳಿಸ್ತತಿ ಅನ್ನೋದನ್ನು ತೋರಿಸ್ತತಿ ಅಂತ ಹೇಳ್ತಾರೆ. ದ್ಯಾಟ್ ಮೀನ್ಸ್ ಕಾಸ್ಟ್ ಈಕ್ವಲ್ ಟು ರೆವಿನ್ಯೂ ಯಾವ ಹಂತದೊಳಗೆ ಐತಿ ಅನ್ನೋದನ್ನು ತೋರಿಸ್ಕೊಡ್ತತಿ ಅಂತ ಹೇಳಿ ಹೇಳ್ತಾರೆ. ಅಲ್ಲಿ ಕಾಸ್ಟ್ ಈಕ್ವಲ್ ಟು ರೆವಿನ್ಯೂ ಅಂತ ಹೇಳ್ತೇವೆ. ಓಕೆ, ವೆಚ್ಚ ಈಕ್ವಲ್ ಟು ಆದಾಯ ಅಂತ ಹೇಳಿ ಹೇಳ್ತೇವೆ. ಈ ಒಂದು ಕಾಸ್ಟ್ ಈಕ್ವಲ್ ಟು ರೆವಿನ್ಯೂ ಐತ್ಲ ಅದನ್ನು ನಾವು BEP ಅಂತ ಹೇಳಿ ಹೇಳ್ತೇವೆ. ದಟ್ ಈಸ್ ಬ್ರೇಕ್ ಇವನ್ ಪಾಯಿಂಟ್ ಅಂತ ಹೇಳ್ತೇವೆ. ಇಟ್ ಈಸ್ ದ ಪಾಯಿಂಟ್ ವೇರ್ ಟೋಟಲ್ ಸೇಲ್ಸ್ ಆರ್ ಈಕ್ವಲ್ ಟು ಟೋಟಲ್ ಕಾಸ್ಟ್. ಅಂದ್ರೆ ಇಲ್ಲೇನೈತಿ ಅಂದ್ರೆ ಟೋಟಲ್ ಸೇಲ್ಸ ಟೋಟಲ್ ಕಾಸ್ಟ್ಗೆ ಈಕ್ವಲ್ ಇರತ್ತಾ. ಇಟ್ ಈಸ್ ದ ಏರಿಯಾ ವೇರ್ ನೋ ಪ್ರಾಫಿಟ್ ನೋ ಲಾಸ್. ಬ್ರೇಕ್ ಇವನ್ ಪಾಯಿಂಟ್ ಅಂದರೆ ಏನು ಹೇಳಾಕತ್ತೇವೆ ನಾವಲ್ಲೇ? ಬ್ರೇಕ್ ಇವನ್ ಪಾಯಿಂಟ್ ಅಂದ್ರೆ ನೋ ಪ್ರಾಫಿಟ್ ನೋ ಲಾಸ್ ಏರಿಯಾ ಅಂತ ಹೇಳಿ ಹೇಳ್ತೇವೆ. ಲಾಭನೂ ಇಲ್ಲ ನಷ್ಟನೂ ಇಲ್ಲ ಅಂತ ಹೇಳಿ ಹೇಳ್ತೇವಲ್ಲೇ. That level of sales at which its total revenue are equal to total cost and hence its net income is zero. ಈ ಒಂದು BEP ಹಂತದೊಳಗೆ ನಮ್ಮ ರೆವಿನ್ಯೂ ಏನಿರತ್ತಾ ಅಂತಂದ್ರೆ ಝೀರೋ ಇರತ್ತಾ ಅಂತ ಹೇಳಿ ಹೇಳ್ತೇವೆ ನಾವಲ್ಲಿ. ರೆವಿನ್ಯೂ ಝೀರೋ ಇರತ್ತಾ ಅಂತ ಹೇಳಿ ಹೇಳ್ತೇವೆ. ಸೊ BEP ಅನಾಲಿಸಿಸ್ ಆರ್ break-even analysis helps to understand cost, price and volume of sales. B analysis ಏನೈತಿ ಅಂದ್ರೆ ವೆಚ್ಚ, ಬೆಲೆ ಮತ್ತು ಮಾರಾಟದ ಒಂದು ಸಂಬಂಧವನ್ನು ತಿಳಿಸ್ಕೊಡ್ತೈತಿ. ಅದಕ್ಕೆ ನಾವು ಇದನ್ನು ಏನಂತೇವಿ ಅಂದ್ರೆ CVP ಅಂತ ಹೇಳ್ತೇವೆ. ಕಾಸ್ಟ್, ವ್ಯಾಲ್ಯೂಮ್, ಪ್ರಾಫಿಟ್ ಅನಾಲಿಸಿಸ್ ಅಂತ ಹೇಳಿ ಹೇಳ್ತೇವೆ ನಾವಲ್ಲಿ. ಇಟ್ ಈಸ್ ಪಾಪ್ಯುಲರ್ ಇನ್ ದ ನೇಮ್ ಆಫ್ CVP ಅನಾಲಿಸಿಸ್ ಅಂತ ಹೇಳ್ತೇವೆ. ಕಾಸ್ಟ್, ವ್ಯಾಲ್ಯೂಮ್ ಮೀನ್ಸ್ ವ್ಯಾಲ್ಯೂಮ್ ಆಫ್ ಸೇಲ್ಸ್, P ಅಂತಂದ್ರೆ ಪ್ರೈಸ್ ಅಂತ ಹೇಳಿ ಹೇಳ್ತೇವೆ ನಾವಲ್ಲಿ. CVP ಅನಾಲಿಸಿಸ್ ಅಂತೂ ನಾವು ಕರಿತೇವೆ ಇದನ್ನು. ಸೊ ಹೌ ಟು ಕ್ಯಾಲ್ಕುಲೇಟ್ ದ BEP ಇನ್ ಟರ್ಮ್ಸ್ ಆಫ್ ಯೂನಿಟ್ಸ್. ಯೂನಿಟ್ಸ್ ಒಳಗೆ BEPನ ಬ್ರೇಕ್ ಇವನ್ ಪಾಯಿಂಟ್ ಅಂದರೆ ನೋ ಪ್ರಾಫಿಟ್ ನೋ ಲಾಸ್ ಏರಿಯಾ ಅಂತ ಹೇಳಿದ್ದೇವಿಲ್ಲ ನಾವಲ್ಲೇ. ನೋ ಪ್ರಾಫಿಟ್ ಆ್ಯಂಡ್ ನೋ ಲಾಸ್ ಏರಿಯಾ ಅಂತ ಹೇಳಿದ್ದೇವಲ್ಲ, ಅದನ್ನು ಹೆಂಗೆ ಕಂಡುಹಿಡಿತೇವೆ? ಇಟ್ ಈಸ್ ಕ್ಯಾಲ್ಕುಲೇಟೆಡ್ ಬೈ ಯೂಸಿಂಗ್ ದ ಫಾರ್ಮುಲಾ BEP ಈಕ್ವಲ್ ಟು ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಅಂತ ಹೇಳ್ತೇವೆ ನಾವಲ್ಲಿ. ಫಿಕ್ಸ್ಡ್ ಕಾಸ್ಟ್ TFC ಡಿವೈಡೆಡ್ ಬೈ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಅಂತ ಹೇಳಾಕತ್ತೇವೆ. ದೆನ್ ವಾಟ್ ಈಸ್ ಕಂಟ್ರಿಬ್ಯೂಷನ್? ಕಂಟ್ರಿಬ್ಯೂಷನ್ ಈಸ್ ನಥಿಂಗ್ ಬಟ್ ಸೆಲ್ಲಿಂಗ್ ಪ್ರೈಸ್ ಮೈನಸ್ ವೇರಿಯೇಬಲ್ ಕಾಸ್ಟ್. ಕಂಟ್ರಿಬ್ಯೂಷನ್ ಅಂದರೆ ಏನು ಹೇಳಾಕತ್ತೇವೆ ನಾವಲ್ಲೇ? SP ಮೈನಸ್ PC ಅಂತ ಹೇಳಿ ಹೇಳ್ತೇವೆ. ಸೆಲ್ಲಿಂಗ್ ಪ್ರೈಸ್ ಮೈನಸ್ ವೇರಿಯೇಬಲ್ ಕಾಸ್ಟ್ ಅಂತ ಹೇಳಿ ಹೇಳ್ತೇವೆ. ದೇರ್ ಫೋರ್ BEP ಈಕ್ವಲ್ ಟು TFC ಡಿವೈಡೆಡ್ ಬೈ SP ಮೈನಸ್ VC ಅಂತ ಹೇಳ್ತೇವೆ. SP ಮೈನಸ್ VC ಅಂದರೆ ಏನದು? ಕಂಟ್ರಿಬ್ಯೂಷನ್ ಪರ್ ಯೂನಿಟ್ ಅಂತ ಹೇಳಿ ಹೇಳ್ತೇವೆ. ಓಕೆ, ಕಂಟ್ರಿಬ್ಯೂಷನ್ ಪರ್ ಯೂನಿಟ್ ಅಂಥೇಳಿ ಹೇಳಾಕತ್ತೇವೆ. ಅಂದ್ರೆ BEP ಹೆಂಗೆ ಕ್ಯಾಲ್ಕುಲೇಷನ್ ಮಾಡ್ತೇವೆ? ಫಾರ್ ಎಕ್ಸಾಂಪಲ್, ಫಿಕ್ಸ್ಡ್ ಕಾಸ್ಟ್ $80,000 ಐತಿ. ಸೆಲ್ಲಿಂಗ್ ಪ್ರೈಸ್ ₹20 ಐತಿ ಪರ್ ಯೂನಿಟ್. ವೇರಿಯೇಬಲ್ ಕಾಸ್ಟ್ ₹10 ಪರ್ ಯೂನಿಟ್ ಐತೆ.
With this example, you have to calculate the BEP. Therefore, BEP is equal to formula ಏನೈತಿ total fixed cost divided by SP minus VC. Total fixed cost ಎಷ್ಟೈತಿ 80,000. SP ಎಷ್ಟದ 20. VC ಎಷ್ಟೈತಿ 10. Therefore 80,000 divided by 10. Therefore BEP in units. BEP in units equal to 8,000 units. ಇದನ್ನು ಸೇಲ್ಸ್ ಒಳಗೆ ಮಾಡೋಕೆ ಇದು ಯೂನಿಟ್ಸ್ ಒಳಗಾತು. ಇನ್ ಸೇಲ್ಸ್ BEP ಇನ್ ಸೇಲ್ಸ್ ಹೆಂಗೆ ಮಾಡ್ತೇವೆ ಅಂತಂದ್ರೆ 8,000 ಯೂನಿಟ್ಸ್ ಇಂಟು ಸೆಲ್ಲಿಂಗ್ ಪ್ರೈಸ್ ಎಷ್ಟೈತಿ ಸೆಲ್ಲಿಂಗ್ ಪ್ರೈಸ್ ಎಷ್ಟೈತಿ 20 ರೂಪಿ ಇಂಟು 20 ಮಾಡ್ತೇವೆ. ದೇರ್ಫೋರ್ ₹1,60,000. ಸೇಲ್ಸ್ ಒಳಗೆ ಮಾಡ್ತಿರ್ಬೇಕಾದ್ರೆ ಸೆಲ್ಲಿಂಗ್ ಪ್ರೈಸ್ ಮಲ್ಟಿಪ್ಲೈ ಮಾಡ್ತೀವಿ BEP ಇನ್ ಯೂನಿಟ್ಸಿಗೆ. ಓಕೆ, ಇಟ್ ಈಸ್ ದ ವೇ ಟು ಕ್ಯಾಲ್ಕುಲೇಟ್ ದ BEP ಇನ್ ಯೂನಿಟ್ಸ್. ಇಟ್ ಈಸ್ ವೆರಿ ಈಸಿ ಚಾಪ್ಟರ್, ಜಸ್ಟ್ ಯು ಹ್ಯಾವ್ ಟು ರಿಮೆಂಬರ್ ದ ಫಾರ್ಮುಲಾ. ಓಕೆ, please like, share, subscribe my channel for further problems or some more problems on BEP and contribution and furthermore PV ratio. Thank you.